ಅಲ್ಲ ಕಣಪ್ಪಾಜಿ, ಅದ್ಯಾಕೆ ಹಿಂಗೆ ಸಣ್ಣ ಆಗೋಗಿದೆಯಲ್ಲ ಅಪ್ಪಾಜಿ? ಯಾಕೆ ಊಟ ಸರಿಯಾಗಿ ಮಾಡಕ್ಕಿಲ್ವ ನೀನು? ಇದೇನು ಹಿಂಗೆ ಮಾಡಿಕ್ಕಿದ್ಯಾ ಅಪ್ಪನ್ನ? ಏನವ ಮಾಡೋಣ, ವಯಸ್ಸಾಗದೆ, ವಯಸ್ಸಾದ್ಮೇಲೆ ಇನ್ನೇನಾರೇ ದುಡ್ಗ ಆಯ್ತೀನಿ. ಬತ್ತ ಬತ್ತ ವಯಸ್ಸು ಇಳಿತದ, ಏರ್ತದ ತಾಯಿ. ಹಾಗಂತ ಈ ಪಾಟಿಯ ಅಯ್ಯೋ ನನಗೆ ನಂಬಕ್ಕಾಯ್ತಿಲ್ಲ ನೀನು ಆಗಿರೋ ಸಣ್ಣ ನೋಡಿದ್ರೆ. ಅವ್ವ, ಅಪ್ಪಂಗೆ ಹೊಸಿ ಹಾಲು ಬೆಣ್ಣೆ ತುಪ್ಪ ಎಲ್ಲ ಕೊಡವಾ? ನಾ ಏನು ಕೊಡೋಣವ? ಏನು ಕೊಟ್ಟರು ಒಲ್ಲೆ ಅಂತಾರೆ. ಜೀರ್ಣ ಆಯ್ತದೆ, ಜೀರ್ಣ ಆಗಕ್ಕಿಲ್ಲ, ಸುಮ್ಕಿರು, ಆರೋಗ್ಯ ಬರೋಕ್ಕಿಲ್ಲ ಅಂತಾರೆ. ಇನ್ನೇನು ಮಾಡೋಣ ಚಿಕ್ಕ ಮಕ್ಕಳೇ? ನೀನೊಳ್ಳೆ ಸಂದ ಇತ್ತು. ನಿಮ್ಮ ಅಪ್ಪನ ಬುದ್ಧಿ ನಿಂಗೆ ಗೊತ್ತಿಲ್ವೇ? ಏನು ಮಾಡೋಕ್ಕಾಯ್ತದವ? ನಮಗೂ ವಯಸ್ಸಾಯ್ತು ಕಣೆ. ವಯಸ್ಸಾಯ್ತು ಅಂತ ಎಲ್ಲರೂ ನಿಮ್ಮಂಗೆ ಅದಾರೆ. ನಿಮ್ಗೆ ಯಾವುದು ಕೊರಗು? ಏನೋ ಕೊರಗತ್ತಿಸ್ಕೊಂಡಿದ್ದೀರಿ, ಅದಕ್ಕೆ ಹಿಂಗಾಗಿದ್ದೀರಿ. ಈಗ ವಯಸ್ಸಾದವರೆಲ್ಲ ಹಿಂಗೆ ಆಗ್ಬಿಡ್ತಾರಾ? ತಾಯಿ, ಎಲ್ಲರೂ ಒಂದೇ ಸಮಕ್ಕಿರಕ್ಕಾಗತ್ತೆ, ಒಬ್ಬೊಬ್ರಿಗೂ ಒಂದೊಂದು. ಈಗ ನಿಮ್ಮ ಮಾವನಿಗೆ ವಯಸ್ಸಾಗಿಲ್ವೇ? ಹಂಗೆ ಅವರು ನಿಮಗೆ ನೋಡ್ಕೊಂಡು ಅವ್ರು 100 ಪಾಲು ವಾಸಿ. ಇನ್ನಷ್ಟು ಇಲ್ದಿಲ್ಲ ಅವರು, ಅಷ್ಟು ಹುಷಾರು ತಪ್ಪಿದ್ರು. ನೀನು ಮಾತ್ರ ಬಲೆ ಇಲ್ದಿದ್ಯಾ ಕಣಪ್ಪ. ನಮ್ಮ ಮನೆಯವ್ರು ಏನಾರು ನೋಡೋರೆ ಇದೇನು ಹಿಂಗಾಗೋರೆ ಅಂತಾರೆ. ಹಂಗಾಗಿದ್ದೆ ನೀನು. ಅಲ್ಲ, ಇಷ್ಟೊತ್ತಾಗಿ ಹೋಗಿ ಬಾಳೆ ಎಲ್ಲ ಕುಯ್ಕೊಬರಕ್ಕೋದಾರೆ. ಎಲ್ಲ ಅಣ್ಣ ಬರಲಿಲ್ಲ, ಫೋನ್ ಮಾಡು. ಬೇಡ ಕಣವ, ಬೇಡ. ಅವ್ನು ಬಂದರೆ ಬರಲಿ, ಬರ್ದಿರಲಿ, ನಾವು ಮಾಡ್ಕೊಳ್ಳೋಣ. ಸುಮ್ಕಿರು, ಹಂಗೆಲ್ಲ ಫೋನ್ ಮಾಡೋಕ್ಕೋಗ್ಬಾರ್ದು. ನಿಂಗೆ ಗೊತ್ತಿಲ್ಲ ಇವಾಗ ಮನುಷ್ಯರಾಗಿಲ್ಲ ಕಣವ. ಇದ್ಯಾಕಪ್ಪಾಜಿ ವರ್ಷಕ್ಕೊಂದು ಹಬ್ಬ ದಿವಸ ಅಲ್ಲೋ ಕೂತವನೆ ಫೋನ್ ಮಾಡೋದು ಬೇಡ ಅಂತೀಯ? ಅವ್ನು ಬರ್ದಂಗೆ ಹಬ್ಬ ಮಾಡಾನೆ. ಸಸಿ, ನಿಮ್ಮಪ್ಪ ಹೇಳ್ತಿದ್ದು ದಿಟ, ಸುಮ್ಕಿರು. ವರ್ಷಕ್ಕೊಂದು ಹಬ್ಬ ದಿವಸ ಯಾಕೆ ಹಿಂಗೆ ಎಂಡ್ರು ಮಾತು ಕೇಳ್ಕೊಂಡು ಹೋಗೋಗಿತ್ತವಳೆ ಸೇರ್ಕತ್ತಾನೆ. ಏನಾರು ಅಂದರೆ ಹೋಗ್ಬಾರ್ದೆ ಮಾಡಬಾರ್ದೆ ಅಂತಾನೆ. ಅದಕ್ಕೆ ಸುಮ್ಕೆ ಹಬ್ಬದಲ್ಲಿ ಯಾಕೆ ನೀನು ಬಂದಿದ್ದೀಯ ಅಚ್ಚುಕಟ್ಟಾಗಿ ಹಬ್ಬ ಮಾಡು. ಅವ್ರ ಸವಾಸ ಬೇಡ. ಓಹೋ, ಈಗ ಗೊತ್ತಾಯ್ತದೆ ಅಪ್ಪಾಜಿ ಯಾಕೆ ಹಿಂಗೆ ಕೊರಗಿರೋದು ಅಂತ. ಸರಿ ಆಯಿತು, ನೀ ಏನು ಕೇಳ್ಕೊಬೇಡ ಕಣವ. ಆಮೇಲೆ ಮಗಳ ಹತ್ರ ಚಾಡಿ ಹೇಳ್ಕೊಂಡವ್ರೆ ಅಂತ ಅದಕ್ಕೂ ಏನು ಇಷ್ಟೂರ ಮಾಡ್ತಾರೆ ಗಂಡ ಏನ್ರು. ಬಿಡು, ಅವ್ರು ಇಷ್ಟಂಗೆ ಮಾಡ್ಕೊಳ್ಳಿ. ನಮ್ಮ ಕೈಲಿ ಆಗೋದು ನಾವು ಮಾಡ್ಕೊಳ್ಳೋಣ. ನೀನು ಅಪರೂಪಕ್ಕೆ ಒಂದು ದಿವಸ ಬಂದಿರೋಳು ಯಾಕೆ? ಸರಿ ನಡಿ, ಎಲ್ಲರೂ ಕುತ್ಕೊಳ್ರಿ ಊಟಕ್ಕೆ. ಊಟ ಮಾಡಿಬಿಡ್ಲಿ, ಆಮೇಲೆ ನಾವು ತಂಬಿಟ್ಟು ಕಟ್ಕೊಳ್ಳೋಣ. ಅವ್ವ, ನಾನು ಅದೆಲ್ಲ ಮಾಡ್ಕೊತೀನಿ. ನೀವು ಊಟ ಮಾಡ್ಬಿಟ್ಟು ಮನಿಕೋ. ನಾನು ತಂಬಿಟ್ಟು ಕಟ್ಬಿಟ್ಟು ಒಂಬಳೆಲ್ಲ ತಯಾರಿ ಮಾಡಿಕ್ಬಿಟ್ಟೆ ಮನಿಕೋತೀನಿ. ಅಷ್ಟೊತ್ತು ಕಣ್ಣಾರು ಬರ್ಬೋದೇನೋ? ಬರ್ರಿ, ನಿಮಗೆಲ್ಲ ಹಾಕ್ತೀನಿ. ತಾಯಿ, ನಿಮ್ಮವ್ವ ಏನು ಸಾಕಾಗಿಲ್ಲ ಬೆಳಗ್ಗೆಯಿಂದ ಮನೆಗೆ ಅವಳೆ. ಎಲ್ಲೂ ಆಚೆ ಕಳಿಸಿಲ್ಲ ನೋಡೋಣ. ಏನು ಆಚೆ ಕಳಿಸಿದ್ರು ನಾನೇ ಓಡಾಡೀವ್ನಿ. ಅವಳು ನಿನ್ನ ಜೊತೆಗೆ ಸೇರಿಸ್ಕೊಂಡು ಇಬ್ಬರು ಕೂಡ ಮಾಡ್ಕೊಳ್ಳಿ. ಒಬ್ಬಳೆ ಮಾಡಬೇಡ, ಅಲ್ಲೂ ಮಾಡಿ ಸಾಕಾಗಿದ್ದಿ. ಇಲ್ಲವೇ ಇಬ್ಬರು ಸೇರಿ ಮಾಡ್ಕೊಳ್ಳಿ. ನೋಡೋಣ, ಬರ್ಬೋದು. ಅಮ್ಮ ಶ್ರೀಶ ಎಲ್ಲಿ? ನಾನು ಆಟ ಆಡಬೇಕು. ಸುಮ್ಮನೆ ಇರ್ತೀಯ ಪ್ರಣತಿ? ಮಗ್ಗಿಗೆ ಯಾಕೆ ರೇಕ್ತಿ? ಮಗ ಏನು ಕೇಳ್ತದೆ? ಮಗ್ಗಿಗೇನು ಗೊತ್ತಾಯ್ತದೆ? ಇವಾ ಬತ್ತಾಳೆ ತಾಳವಾ. ನೀನು ಊಟ ಮಾಡು, ಅಷ್ಟೊತ್ತಿಗೆ ಬತ್ತಾಳೆ. ಸರಿ, ನೀವು ಊಟ ಮಾಡ್ಕೊಳ್ಳಿ. ಅವ್ವ, ಅಕ್ಕಿ ಎಲ್ಲ ಬೀಸಿರೋದಾ? ಹೂ ಕಣವ, ಅಕ್ಕಿ ಬೀಸಿ ಕಡಲೆಪಪ್ಪು ಹುರ್ದು ಎಲ್ಲ ಮಾಡಿಕ್ತೀವಿ. ಇನ್ನೇನಿರುವೆ ಬೆಲ್ಲ ಕಾಯಿಸ್ಕೊಂಡು ಕಟ್ಕೊಳ್ಳೋದೆಯಾ. ನಾನು ಇವ್ರಿಗೆ ಮಾಡ್ತಾರೆ ಅಂತ ಗೊತ್ತಿತ್ತು, ಅದಕ್ಕೆ 3 ದಿವಸದಿಂದನೇ ಎಲ್ಲ ತಯಾರಿ ಮಾಡಿಕ್ಕಿದ್ದೆ. ಪಾಪ ನಿಂಗೆ ಬಂದೋಳು ಕೆಲಸ ಕೊಡೋದು ಬೇಡ ಅಂತ. ನೋಡಿ, ಹಂಗೂ ನಿನ್ನ ಮೇಲೆ ಬೀಳಂಕಂಥದ್ದು ಕೆಲಸ ಇಲ್ಲ. ಇನ್ನು ನಾಳಿಕೇನು ಕತೆ ಮಾಡೋದು? ಎಷ್ಟಾಳ್ಗೆ ಹೇಳಿದ್ದೀರಿ ಊಟಕ್ಕೆ? ಯಾರಿಗೂ ಹೇಳಿಲ್ಲ ಕಣ್ತಾಯಿ, ನಾವು ಯಾರಿಗೂ ಕರೆದಿಲ್ಲ. ಎಲ್ಲ ಊರಿನಲ್ಲಿ ಈ ಊರಾಗೆ ಅವ್ರವ್ರ ಮನೆಯೆಲ್ಲ ಮಾಡ್ಕೋತಾರೆ. ಇನ್ನು ಅಕ್ಕಪಕ್ಕ ದೂರಾಗೆ ಹೇಳಿದ್ದೀವಿ, ಬರ್ತಾರೋ ಬಿಡ್ತಾರೋ ಒಂದು ಮನೆಯೇ. ನಾವು ಜಾಸ್ತಿ ನೆಂಟ್ರಿಸ್ಟಿಗೆಲ್ಲ ಹೇಳಕ್ಕೆ ಹೋಗಲಿಲ್ಲ ಕಣವ. ಯಾಕೆಂದರೆ ಸುಮ್ಕೆ ಇಲ್ಲಿ ಮಾಡೋರಿಲ್ಲ. ಬಂದೋಳು ನಿನ್ನ ಹತ್ರ ಮಾಡಿಸ್ಬೇಕು, ಇವ್ರು ಇರ್ತಾರೋ ಇರೋಲ್ಲ ಅನ್ನೋ ನಮ್ಗೆ ಅನುಮಾನ ಇತ್ತು. ಅದಕ್ಕೆ ನಾವು ಯಾರಿಗೂ ಹೇಳಲಿಲ್ಲ. ಕಣವ, ಯಾರಿಗೂ ಹೇಳಿಲ್ಲ. ಇನ್ನು ಅವ್ನು ಕೆಲಸ ತೋರ್ತಾವ, ಒಂದು 2 ಆಳು ಬರ್ಬೋದೇನೋ ನೋಡ. ಅದು ಕಾಣೆ, ಅವ್ನು ಕರೆದವನೋ ಬಿಟ್ಟವನೋ, ನಾನು ಯಾರನ್ನೂ ಕರೆದಿಲ್ಲ. ಸರಿ ಆಯಿತು. ನೀವಿಬ್ಬರು 1-2 ದಿವಸ ನಮ್ಮ ಮನೆಗಾರ ಬಂದಿರಬೇಕಲ್ವಾ? ಅಲ್ಲಿ ಇನ್ಯಾರವ್ರೆ? ಇಲ್ಲಿ ಬಿಟ್ಟು ಅಲ್ಲಾಡಲ್ಲ ಅಂತೀರಿ, ಇಲ್ಲಿ ನೋಡಿದ್ರೆ ಹಿಂಗೆ ಬಾಧೆ ಬೀಳ್ತೀರಿ. ತಾಯೇ, ಒಳ್ಳೆ ಸಂದ ಕೇಳಿದೆ. ನನ್ನ ಮನೆ ಕಣವ ಇದು. ನನ್ನ ಆಸ್ತಿ, ನನ್ನ ಹೊಲ, ನನ್ನ ಮನೆ. ನಾನು ಬಿಟ್ಟೆಲ್ಲೂ ಬರೋಣ? ನಾನೇ ಇವ್ರಿಗೆ ಎದ್ರುಕೊಂಡು ಹೋಗೋಣ ಹೇಳು? ಅಂಥದ್ದೇನಿಲ್ಲ, ಎಲ್ಲ ಸುಧಾರಿಸೋದೆ ಬಿಡವ. ಏನು ಸುಧಾರಿಸೋದ ಏನೋ ಅಪ್ಪಾಜಿ? ಬಿಟ್ಬಿಟ್ಟು ನಿಮ್ಮ ಮನೆಗೆ ಬಂದರೆ ನಮ್ಮನ್ನೇನು ಬಾ ಅಂತ ಕರೆದಾರೆ ಅಂದ್ಕೊಂಡಿದ್ಯಾವ? ಸದ್ಯ ಹೋಗಿದ್ದೆ ಒಳ್ಳೇದಾಯ್ತು ಅಂತ ಹೇಳಿ ಮತ್ತೆ. ಈಗಂಗಾರೆ ಭಾರತಿ ಅಂಟಿವೆ ಯಾರು ಬರ್ತಾ ಇಲ್ವೇ? ಅವಳಲ್ಲಿ ಬರ್ತಾಳೆ? ನೀನು ಚಂದ ಕೇಳಿದೆ. ಅವಳು ಬರೋ ಮಕ್ಕವೇ ಅದ? ಅವಳಿಗೆ ಮಕ್ಕ ಉಳಿಸ್ಕೊಂಡವಳ ಅದು? ಅದ್ರ ಮಕ್ಕೆ ಬಂದರೆ ನಾನು ಹೆಂಗಾಯ್ತದೆ ಅನ್ಬೇಡ, ಸುಮ್ಕಿದ್ಬಿಡು. ಯಾಕವ ಹಂಗಂತಿ? ನೀನು ಅವ್ರ ಹತ್ರ ಹಿಂಗೆ ಮಾಡ್ತಾಳೆ ಬಿಡ್ತಾಳೆ ಅದಕ್ಕೆ ಅಂತ ಹೇಳಿದ್ರೆ ಅವ್ರಾರು ಹೇಳ್ತಾರೇನೋ? ಅದಕ್ಕೆಲ್ಲವ ಮಾಡಾಳು, ಅದಕ್ಕೆ ಕೈಲಿ ಮಾಡಿಸ್ತಿರೋಳೆ ಅವಳು. ಅದ್ರೊಳಗೆ ಅವಳು ಹೇಳಾಳೆ. ನೀನೊಳ್ಳೆ ನಮ್ಮ ಬಣ್ಣ ನಾವೇ ಬಾಗ್ಲಿಗೆ ಹಾಯ್ಕೊಂಡಂಗೆ ಆಯ್ತದೆ. ತಾಯಿ, ವರ್ಷಕ್ಕೊಂದು ಹಬ್ಬ ದಿವಸ ಬಂದಿದ್ದೆ ಲೇಪದಿ, ಸುಮ್ಕಿರು. ನಡೀರಿ ಎಲ್ಲರೂ ಕುತ್ಕೊಂಡು ಅಚ್ಚುಕಟ್ಟಾಗಿ ಊಟ ಮಾಡಿಬಿಟ್ಟು ಅದೇನು ನೋಡ್ರಿ ಬರ್ಬೋದು. ಎಲ್ಲೋ ಅತ್ತೆ ಮನೆಯಲ್ಲಿ ರಾತ್ರಿ ಅಡುಗೂಟ ತಿನ್ಕೊಂಡು ಹೋಗು ತಿಸ್ಕೊಂಡಿರ್ಬೇಕು. ನಾಳೆ ಹಬ್ಬ ಬರೋಕ್ಕಿಲ್ಲ ಅಂತ ಇವತ್ತೆಲ್ಲ ಮಾಡಿರ್ಬೇಕು. ಬರ್ತಾರೆ ತಕ. ಸರಿ ಬನ್ನಿ. ಲೇ, ಅದ್ಯಾಕ್ಲೇ ಒತ್ತರಿಕೆ ಬರೋಕ್ಕಿಲ್ವೇ? ಅದಕ್ಕೆ ಇಷ್ಟು ತನಕ ಬೀರ್ನೆ ಬಂದ್ಬಿಟ್ಟಿದ್ದೀ? ಅಯ್ಯೋ ಅತ್ತೆ, ಅದು ನಿಮ್ಮ ಮಗ ಬರ್ತಾರೆ ಅಂತ ಕಾಯ್ಕೊಂಡಿದ್ದೆ.
ಅವ್ರು ಬರಲಿಲ್ವಲ್ಲ ಇನ್ನೇನು ಮಾಡೋಣ ಅಂತ ಬಂದೆ. ನನಗೂ ಕತ್ಲಾಗೋಯ್ತದೆ ನೀವು ಬೈತೀರಿ ಅಂತವ. ಈಗೇನು ಮುತ್ತಿಕ್ಕೇನೆ ನನ್ನ ಮಗ ಬರೋದನ್ನ ಕಾಯ್ಕೊಂಡು ಕೂತಿದ್ದ. ಬಂದ ನನ್ನ ಮಗ. ಬರಲಿಲ್ಲ ನಿಂಗೆ ಹೇಳಿದ್ನೆ ಅವನು ನಾನು ಬರೋ ಗಂಟೆ ಕಾಯ್ಕೊಂಡಿರು ಅಂತವ. ಅಲ್ಲ ಕಣ್ಲೆ ಅವ್ನು ನಿನ್ನ ಒತ್ತಾರನೇ ಹೋಗು ನೀನು ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದಂತೆ. ಅಯ್ಯೋ ಒಂದೊಂದ್ಕಿತ ಹಂಗಂತಾರೆ, ಆಮೇಲೆ ಬಂದ್ಬಿಟ್ಟು ಎಷ್ಟು ಕೊಟ್ಟಿಲ್ಲ ಅಂತ ಕಿರ್ಚಾಡ್ತಾರೆ ಅದಕ್ಕೆ. ಆಹಾ ಹಾ ಹಾ ನಿನ್ನ ಸದ್ರಾತ್ ಪಿಂಕಿ ಅಲ್ಲ ನೀನು, ಬಲೆ ಪಿಂಕಿ. ಅವನು ಅಚ್ಚುಕಟ್ಟಾಗಿ ಕೆಲಸ ಮುಗಿಸ್ಕೊಂಡು ಇಲ್ಲಿ ಬಂದು ಅಲ್ಲೇ ಸಾನಕ್ಕೆ ಹೋಗೋನೆ. ಈಗ ಬಂದ್ಬಿಟ್ಟವಳೆ, ಕಾಯ್ತಿದ್ಲು ಮೈಗಳ್ಳಿ ತಂದು. ಎಲ್ಲ ಹುಡುಗರು ಅವ್ರು ಆಲೆ ಬಂದರೆ ಅಯ್ಯೋ ಹೋಗ್ರಿ, ನಾನು ಹಿಂಗಂದ್ರೆ ಮಧ್ಯಾಹ್ನಕ್ಕೆ ಬರ್ತಿದ್ದೆ. ಕೆಲಸ ಎಲ್ಲ ಮುಗಿಕೊಟ್ಟು ಸುಮ್ಮನೆ ಕೂತ್ಕೊಂಡು ಪಕ್ಕದ ಮನೆ ನೀಲಿ ಜೊತೆಲಿ ಹೂವು ಕಟ್ತಿದ್ದೆ ನಾನು ಇವ್ರನ್ನ ಕಾಯ್ಕೊಂಡು. ಅಯ್ಯೋ ನಿಮ್ಮ ಮಗ ಮಾಡೋ ಕೆಲಸವೇ. ಹುಡುಗರು ಆಚೆಲ್ಲ ಆಡ್ತಾರತ್ತೆ. ಹಾ 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 ಏನು ನಾಟಕ ಕಲ್ತಿದ್ಯೋ. ಸರಿ ಹೋಗು, ಅಲ್ಲಿ ಅಡುಗೆ ಮನೇಲಿ ಎಲ್ಲ ಮಾಡಿಕ್ಕಿದ್ದೀವಿ ನಾನು ನನ್ನ ಮಗಳುವೆ. ಹೋಗಿ ಊಟ ಇಕ್ಕೊಂಡು ತಿಂದ್ಬಿಟ್ಟು ಮಕ್ಳಿಗೂ ಮಾಡಿಸಿ ಬಿತ್ಕೊಳ್ರಿ, ಬೆಳಗ್ಗೆ ಬೇಗೆದ್ದು ಮಾಡಬೇಕು. ಯಾರು ಬಂದಿಲ್ವೇನತ್ತೆ? ಅದಕ್ಕೆ ನೋಡಿ ನನ್ನ ನಾಟಕದೋಳು ಒಂದಿತ್ತು. ಈಗ ತಾನೇ ನಾನು ನನ್ನ ಮಗಳು ಅಂತ ಹೇಳಿದ್ದೀನಿ, ತಿರ್ಗಾ ಯಾರು ಬಂದಿಲ್ವ ಅಂದ್ಯೆ? ಸೀದಾ ಭೂವಿ ಬಂದವಳಂತ ಕೇಳೋಕ್ಕಾಗಕ್ಕಿಲ್ವೇ? ಭೂವಿ ಮಧ್ಯಾಹ್ನದಾಗಲೇ ಬಂದ್ಲು. ಓ ಭೂವಿ ಬಂದವಳಾ? ನಾನು ಅದೇ ಏನಪ್ಪ ಇನ್ನೂ ಯಾರು ಕಾಣಿಸ್ತಾ ಇಲ್ಲ ಅಂದ್ಕೊಂಡೆ. ಅವ್ರ ಯಜಮಾನ್ರು ಮಗಳು ಎಲ್ಲ ಬಂದವರ? ಅವ್ರ ಯಜಮಾನಪ್ಪ ಬಂದಿಲ್ಲ, ಬೆಳಿಗ್ಗೆ ಬರ್ತಾರೆ. ಮಗಳು ಅವಳು ಬಂದವರೆ. ಹೋಗು, ಅಲ್ಲೇ ಎಲ್ಲೋ ರೂಮಾಗವಳೆ, ಮಾತಾಡ್ಸೋಗು. ನೀವು ಬರೋ ಹೊತ್ತಿಗೆ ಮನೆ ಸೊಸೆದಿರು ಅವಳು ಮಧ್ಯಾಹ್ನಕ್ಕೆ ಬಂದು ಮಾಡಬೇಕು. ನೆನ್ನೆನೆ ಬಂದು ಮಾಡೋದು ಕಂಡಿದ್ದೀನಿ. ಇವತ್ತಾದರೂ ಬರ್ದಿರ ಈ ಸಂದಕ್ಕೆ ಬಂದವಳು ಬರಲೋ ಬೇಡವೋ ಅಂತವ. ಸರಿ ಬೆಳಿಗ್ಗೆ ಸಾನಕ್ಕೂ ಬಟ್ಟೆ ಗಿಟ್ಟೆ ತಂದಿದ್ಯೋ ಇಲ್ಲ ತಿರ್ಗಿ ಅದಕ್ಕೆ ಬೇರೆ ಹೋಗ್ಬೇಕು ನಿಮ್ಮ ಮನಸ್ಸಿಗೆ? ಇಲ್ಲ ಕಣತ್ತೆ, ತಂದ್ಬಿಟ್ಟಿಯೇನು ಹುಡುಗರಿಗೂ ಸೇರಿಸಿಯೇ? ಸರಿ, ಅಲ್ಲಿ ನಿನ್ನ ಗಂಡು ಸಾನಕ್ಕೆ ಹೋಗೋನೆ. ಅದೇನು ಬೇಕು ಕೊಟ್ಬಿಟ್ಟು ಹೋಗಿ ಹುಡುಗರು ಊಟ ಮಾಡಿಸೋಗು. ಮನಿಕಬೇಕು ಕಣ ಎಲ್ಲರೂ. ರಾತ್ರಿ ಕೊಂಡ ನೋಡೋಕೆ ಹೋಗ್ತೀರೇ? ಗೊತ್ತಿಲ್ಲ ಕಣತ್ತೆ, ನೋಡೋಣ ತಕೊಳ್ಳಿ. ಭೂವಿ ಏನಾರು ಹೋಯ್ತೀನಿ ಅಂದರೆ ನೀಲಿ ಹಂಗೂ ಬಾ ಹೋಗೋಣ ಅಂದ್ಲು. ನಾನು ಇಲ್ಲ ಇಲ್ಲಿಗೆ ಹೋಗ್ಬೇಕು ಅಂತೇಳಿ ಬಂದ್ಬಿಟ್ಟೆ. ಓ ಅದಕ್ಕೆ ಯಾವಾಗ ಬಂದರೆ? ಚೆನ್ನಾಗಿದ್ದೀರಾ? ಓಹೋ ಭೂವಿ ಚೆಂದಾಕಿದ್ಯಾ? ನಾ ಚೆಂದಾಕಿದ್ದಿ ಕಣವ. ಎಷ್ಟು ದಿವಸ ಆಗೋಯ್ತು ನೀನು ನೋಡಿ. ನೋಡಿ ಹಂಗೆ ಇದ್ದಿ. ನಿಂಗೆ ಮಾತ್ರ ನಮಗೆಲ್ಲರಿಗೂ ವಯಸ್ಸರ್ವೆ, ನೀನು ಮಾತ್ರ ಹಂಗೆ ಇದ್ದಿ. ವಯಸ್ಸೇ ಆಗಿಲ್ಲ ನಿನಗೇನು? ಹಾಂ ಅಯ್ಯೋ ಹಂಗೆ ಯಾಕತ್ಕೆ, ನನಗೂ ವಯಸ್ಸಾಯ್ತದೆ. ನೀವು ಯಾಕೋ ಗಂಡ ಹೆಂಡ್ತಿ ಇಬ್ಬರೇ ಸ್ಯಾನೆ ವಯಸ್ಸಾದವ್ರಂಗೆ ಆಗೋಗಿದ್ದೀರಪ್ಪ ಇಲ್ಲಿ ಸೇರ್ಕೊಂಡು. ನನ್ನಿರಲಿ ನಿಮ್ಮ ಅಣ್ಣನ ನೋಡು. ನೋಡ್ದೆ ಅನ್ರಿ, ಅದನ್ನೇ ಹೇಳ್ತಾ ಇರೋದು. ಅವನಂತವೇ ಈ ಕೂದಲೆಲ್ಲ ಉದುರಿಸ್ಕೊಂಡು ಇರೋ 3 ಕೂದಲುವೆ ಬೆಳ್ಳಗೆ ಮಾಡ್ಕೊಂಡು ಕೂತವನಿ. ಬಣ್ಣ ಆಯ್ಕೊಂಡೆ ಭೂಯಿ. ಅರೆ ಏನು ಮಾಡೋಣ, ಕೇಳೋಕ್ಕಿಲ್ಲ. ಬೇಡ ಬೇಡ ಅಂತಾರೆ. ಹೋಲಿ ಬಿಡಿ, ಏನು ಮಾಡೋಕ್ಕೈತದೆ, ಬಂದಿರೋದೇ ಉಂಟಂತೆ, ಮುಚ್ಚಿಕ್ಕಾಗತ್ತೆ. ಸರಿ ಬರೀ ಕೈಕಾಲು ತಡ್ಕೊಂಡು ಊಟ ಮಾಡಿರೋಂತೆ. ಹುಡುಗರು ಎಲ್ಲದಕ್ಕೆ? ಹುಡುಗರು ಆಚೆಲ್ಲ ಆಡ್ತಾವ್ರೆ. ಎಲ್ಲ ನಿನ್ನ ಮಗಳು ಅವಳು ಆಚೆಲ್ಲ ಆಡ್ತಾವಳೆ. ಓ ಹಾಗಾದ್ರೆ ಗುಂಪಲ್ಲಿ ಎಲ್ಲ ಮಕ್ಳು ಆಡ್ತಿದ್ರಲ್ಲ ಅದರಲ್ಲಿದ್ಲೇನು? ನಾನು ಯಾರೋ ಅಂತ ಏನು ಗಮನಿಸಿಲ್ಲ ಕಣ, ಹಂಗೆ ಬಂದೆ. ಸರ್ ಬಂದ್ರಿ, ನೀನು ಕುಣ ಸಾಕಾರ ಒಳಗೆ ಬರ್ತಾರೆ. ನಿಮ್ಮ ಮನೆಯವರೆಲ್ಲ ಚೆನ್ನಾಗೋರೇನದಕ್ಕೆ? ನಿಮ್ಮಪ್ಪ ಇದೇನು ಭೂ ಹಿಂಗೆ ಕೇಳಿ? ಅಪ್ಪ ಹೋಗಾಲೆ 2 ವರ್ಷ ಆಯ್ತಲ್ಲ. ಹೋಗ್ಬಿಟ್ರಾ? ಗೊತ್ತಿಲ್ವಲ್ಲ ಅದಕ್ಕೆ? ಯಾರು ನೋಡ್ಕೊಳ್ಳೋರಿಲ್ಲ, ಹುಷಾರು ತಪ್ಪಿದ್ರು ಹೋದ್ರು. ನಾನು ಅತ್ತೆಗೆ ಹೇಳಿದ್ದೆ, ನಿನ್ಗೆ ಹೇಳಿಲ್ಲ ಅನಿಸ್ತದೆ. ನೀನೆಲ್ಲ ಇವಾಗ ಶಾನೆ ಸಹಿತ ಬರ್ತಾನೆ ಇರ್ಲಿವಲ್ಲ, ಅಲ್ಲೇ 2 ವರ್ಷ ಆಯಿತು. ಓ ಹೌದಾ, ಹುಷಾರಿಲ್ವಾ? ಹೋಲಿ ಬಿಡಿ, ಏನು ಮಾಡೋಕ್ಕೈತೈತೆ. ನೀವು ಚೆನ್ನಾಗಿದ್ದೀರಾ? ಏನು ಚಂದನೋ ಕಣವ, ನಿಮ್ಮ ಅವನೇ ಕೇಳು. ನಮ್ಮ ಚಂದವ ನಿಮ್ಮ ಅಣ್ಣ ಮಡಗಿರೋದ. ಸಾಕು ಮುಚ್ಚೆ ಬಾಯ, ಕಂಡಿದ್ದೀನಿ. ನನ್ನ ಮಗ ಅದಕ್ಕೆ ನಿನ್ನ ಇನ್ನೂ 2 ಹೆಣ್ಮಕ್ಳಾದ್ರೂ ಆಚೆ ಕಳಿಸ್ದಂಗೆ ಮನೆಯಲ್ಲಿ ಮಾಡಿಕೊಂಡು ಅವ್ನು ದುಡ್ಡು ಸಾಕ್ತಾನೆ. ನನ್ನ ಮಗ ಅದಕ್ಕೆ ಏನು ಬಿಟ್ಬಿಟ್ಟು ನಿನ್ನ ಬೀದಿ ಮೇಕೆ. ನನ್ನ ಮಗ ಆಗೋದ್ಕಂತೆ. ನನ್ನ ಮಗ ಆಗೋದಕ್ಕೆ ನಾವು 1 ರೂಪಾಯಿ ಕೊಡ್ದಿರೋ ಹೋದ್ರೂ ನಿನ್ನಂಗೆ ಬಿಗ್ನಾಸಿ ಮನೇಲಿ ಬಂದವಳು ಮನೇಲಿ ಇಕ್ಕೊಂಡು ಸಾಚ್ಕಟ್ಟಾಗಿ ಸಾಕ್ತಾನೆ. ನನ್ನ ಮಗ ಆಗೋದಕ್ಕೆ ಅಂತಾಳೆ. ಅತ್ತೆ ನೀವು ಸುಮ್ಕೆ ಮಗ ಅಂತ ಪರವಿಸ್ಕೊಬೇಡಿ, ದಿಟ್ವಾಲು ಹೇಳ್ಬಿಡಿ. ಹೊಸಿ ಸುಮ್ಕೆ ಇರು. ಅದಕ್ಕೆ ಯಾಕೆ ಹಿಂಗೆ ಅಂತ. ಅವನು ಕೂಲಿಗೆ ಯಾಕೆ ಹೋಗ್ಬೇಕು? ಇಲ್ಲಿ ಬಂದಿರೋಕ್ಕಾಗಿಲ್ಲ ನೀವು? ನೀನು ಹೇಳೋಕ್ಕಾಯ್ತು ಭೂವಿ. ಅತ್ತೆ ನೋಡು ಸುಮ್ಕೆ ಹೆಂಗೆ ನಿಂತವ್ರೆ. ಅವ್ರು ಹೇಳಿದ್ರಲ್ವೇ ನಿಮ್ಮಣ್ಣ ಬರೋದು ಬಿಡೋದು ಯೋಚನೆ ಮಾಡೋದು. ಕಂಡಿದ್ದೀನಿ, ಯೋಚನೆ ಮಾಡ್ತೀನಿ. ಮಾಡಿರೋ ಯಾವ ಮಾಡ್ತಿಲ್ಲ ಕಣ. ಹೋಗಿ ಕೆಲಸ ನೋಡೋಗು. ಇವಳನ್ನ ಕೇಳ್ಕೊಂಡು ಕೂತ್ಕ ಭೂವಿ. ನೀನು ಕಣಿ ಒತ್ತಾಳೆ ನೋಡು. ಇವ್ರು ಹಿಂಗಂತಾರೆ, ಅವ್ರು ಹಂಗೆ ಮಾಡ್ತಾರೆ. ನಾನೇನು ಮಾಡೋಣ? ಮಧ್ಯದಲ್ಲಿ ನನ್ನ ಕೆಟ್ಟೋಳು ಮಾಡ್ತಾರಲ್ಲ, ಅವನ ಕೂಲಿಗೆ ಹೋಗು ಅಂತ ನಾನು ಹೇಳಿದ್ದೀನಿ. ಅವನು ಹೋಗ್ತಿರೋರೆ ಇವಳೋಗಿ ಬಂದು ಮಕ್ಕಳು ಸಾಕ್ತಾಳೆ. ನಡೀಲೆ
ಸಾಕು. ಓ ಮಾತೇನಿಲ್ಲ, ಮಾತಾಡಿ ಮಾತಾಡ್ಕೊಂಡು ನಿಂತು ಬಿಡ್ತಾಳೆ. ಹೋಗಲ್ಲಿ ಕೆಲಸ ನೋಡೋಗು. ಅತ್ತೆ, ಎಲ್ಲ ಅಡುಗೆ ಆಗದ? ಏನಾರು ಮಾಡಬೇಕಾ? ಇಲ್ಲ ಕಣವ ತಾಯಿ, ಎಲ್ಲ ತರಕಾರಿ ಹಂಗೆ ಮಡಗಿವ್ನಿ. ಓಡೋಗು, ಬೀರ್ನ ಕುತ್ಕೊಂಡು ಇಕ್ಬಿಟ್ಟು ಬೇಳೆ ಬೇಯಿಸಿ ಸಾರು ಮಾಡೋಡೋಗು. ಹಂಗೆ ಇನ್ನೊಂದು ಆಗೋಲೆ ಮೇಲೆ ಅನ್ನಕ್ಕಿಕ್ಕು. ಓಡೋಗು ಮಾಡೋ. ಯವ್ವ, ಇಲ್ಲಿ ನೋಡ್ತಾಯಿ ಮತ್ತೆ ಹೇಳದ, ಬಂದಿರೋದೇ ಹೊತ್ತು ಮುಳ್ಕದ್ಮ್ಯಾಕೆ ಈಗ ಬಂದು ಅಡುಗೆ ಮಾಡ್ಲಾ ಅಂತವಳೆ. ಹೋಗೋಗೆ ಮಾಡಿಕ್ಕಿದ್ದೀನಿ, ಅಚ್ಚುಕಟ್ಟಾಗಿ ಉಣ್ಬಿಟ್ಟು ಮಕ್ಳಿಗೆ ಉಣ್ಸು. ನಿನ್ನ ಗಂಡಂಗೆ ಬಂದರೆ ಇಕ್ಕು. ಈ ನಿಮ್ಮ ಮಾವ ಎತ್ತಾಗೋದ್ನೋ ಓದ್ಬೋ ನ್ಯಾತ್ಮ, ಏನಾರು ತಕ್ಕ ಬಂದು ಅಲ್ಲೇ ಹೋಗಿ ಸೇರ್ಕತಾನೆ. ಭುವಿ, ನಿಮ್ದೆಲ್ಲಾರ್ದು ಊಟ ಐತೆ? ಹ್ಞೂ ಅದಕ್ಕೆ ನಾನು ಮಧ್ಯಾಹ್ನ ಬಂದಾಗ ಏನೂ ತಿನ್ನೋಕ್ಕಾಗಲಿಲ್ಲ, ನೀರು ಕುಡ್ಕೊಂಡು ಸುಮ್ಕಾಗಿದ್ದೆ. ಅದಕ್ಕೆ ಹೊಟ್ಟೆ ಸಿಕ್ತಿತ್ತು, ಬೇರೆ ಮಾಡಿಬಿಟ್ಟೆ. ಅವಳು ಶಿಲ್ಪಂಗುವೆ ಮಾಡಿಸ್ಬೇಕಿತ್ತು, ಅವಳಿಗೆ ಮಾಡಿಸಿ ನಾನು ಮಾಡಿದೆ. ಇನ್ನವ್ವ ಅಪ್ಪ ಇಬ್ಬರೇ ಮಾಡಬೇಕು. ಹೋಗವ ನೀನು ಎತ್ಕೆರ ಜೊತೆ ಮಾಡ್ಕೊಬಿಡು. ತಾಯಿ, ನಾನು ಇಷ್ಟೊತ್ತಿಗೆ ಮಾಡಿದ್ರೆ ನಿದ್ದು ಬರ್ತದೆ, ಬೇಡ ಸುಮ್ಕಿರು, ಆಮ್ಯಾಕೆ ಮಾಡ್ತೀನಿ. ನಿಮ್ಮ ಅಪ್ಪ ಎತ್ತಾಗೋದ್ನು ಹೋಗುತ್ತೆ, ಒಂಚೂರು ಅಂಗಡಿ ಮಂತಕಾರ ಹೋಗಿ ನೋಡ್ಕೊಬತ್ತೀನಿ. ನೀನು ಮಕ್ಳ ಕಡೆ ಗಮನ ನೋಡು. ಲೇ ಪಿಂಕಿ, ಹೋಗ ಅಡುಗೆ ಮನೆಗೆ ಹೋಗೆ, ಮಕ್ಕಳ ಒಳಗೆ ಕಳಿಸ್ತೀನಿ, ಊಟ ಮಾಡಿಸು ಹೋಗಿ. ಭುವಿ, ನಮ್ಮ ಹಳ್ಳಿ ಪಡ್ಬಿಡು ಹಿಂಗೆಯಾ? ನೀ ಚೆಂದಾಕಿದ್ಯೋ? ಅತ್ತೆ ಮನೇಲಿ ಎಲ್ಲ ಅನುಕೂಲವಾಗದೋ? ಹ್ಞೂ ಅದಕ್ಕೆ ಎಲ್ಲ ಚೆನ್ನಾಗೈತೆ. ನೀವು ಇಲ್ಲೇ ಬಂದಿದ್ರು ಅದಕ್ಕೆ, ಅಪ್ಪ ಅವನು ಇಬ್ಬರೇಯ. ಅವಂಗೆ ಎಷ್ಟೇ ಕೋಪ ಇದ್ರೂ ಮನಸ್ಸಲ್ಲಿ ತಮ್ಮಣ್ಣಿ ಅಣ್ಣ ನೀವು ಅಂದರೆ ಬಲೆ ಪ್ರೀತಿ ಅದೇ. ಬೆಳಗ್ಗೆ ಎಷ್ಟು ಸತಿ ಬಾಕ್ಲ ಕಡೆ ನೋಡ್ತು ಗೊತ್ತಾ, ಇನ್ನೂ ಬರಲಿಲ್ಲ ಅಂತ. ನೀವು ತಾನೇ ಬೇಗ ಬರೋದಲ್ವೇ, ಅವ್ರಿಗೂ ವಯಸ್ಸಾಗದೆ, ಒಬ್ಬರೇ ಮಾಡೋಕ್ಕಾಯ್ತದಾ? ಅಯ್ಯೋ ಭುವಿ, ಬರೋಣ ಅಂತ ನಿಮ್ಮ ಅಣ್ಣ ಕ್ವಾಪ ಬಂದ್ಬಿಡ್ತದೆ. ಒಂದೊಂದ್ಕಿಂತ ಉಚ್ಚಿಗೆನ ಇಲ್ಲಿಗೆ ಬಂದರೆ ಯಾಕೆ ಹೋಗಿದ್ದೆ ಅಂತಾರೆ, ಒಂದ್ಸರಿ ಯಾಕೆ ಹೋಗಿಲ್ಲ ಅಂತಾರೆ. ಅದಕ್ಕೆ ಏನು ಮಾಡ್ಬೇಕು ಅಂತ ಗೊತ್ತಾಗದೆ ಅವ್ರು ಬಂದ್ಮೇಲೆ ಹೋಗೋಣ ಅಂತ ಕಾಯ್ತಿದ್ದೆ. ಅಷ್ಟೊತ್ತಿಗೆ ನೋಡಿ ಅವರೇ ಇಲ್ಲಿ ಬಂದ್ಬಿಟ್ಟವ್ರೆ. ಈಗ ನಾನು ಬಸ್ಕೊಳಂಗಾಯ್ತು ಬಿಡು. ನಿಮ್ಮ ಮುಂದೇನು ಹೊಸ್ತಲ್ಲ ಕಣ ನನಗೆ. ಅತ್ತಾಗಿತ್ತಾಗ ತಾರಾಡುವಾಗಾರ ಬೈಕೊಂಡೇ ಬರ್ತಾರೆ, ಏನಾರ ಒಂದು ಕೈಲಿ ಹಿಡ್ಕೊಬಂದು ಮಕ್ಳು ಕೊಟ್ಬಿಟ್ಟು. ನೀನು ಹೇಳ್ದಂಗೆ ನಾವು ಇಲ್ಲೇ ಬಂದಿರೋಣ ಅನ್ಸದೆ. ಏನು ಮಾಡೋಣ, ಈ ಅಪ್ಪ ಅವ ಕರೆಯೋಕ್ಕಿಲ್ಲ, ಆ ಮಗ ಒಪ್ಪಕ್ಕಿಲ್ಲ. ಏನೋ ಇವತ್ತು ಬಂದಿರೋದೇ ಹೆಚ್ಚು. ಏನಾಗಲ್ಲ, ಸರಿ ಹೋಯ್ತದೆ, ಹೋಗ್ರಿ. ಅಂದಂಗೆ ಬೆಳಿಗ್ಗೆ ಸೀರೆ ಉಟ್ಕೋತೀರಾ ಮಳೆ ಎತ್ಕೊಳ್ವಾಗ? ಅಯ್ಯೋ ನೋಡೋಣ ತಗೊಳವ, ನನ್ನ ಹತ್ರ ಏನಂತ ಚೆಂದಾಕಿರೋ ಸೀರೆ ಯಾವೂ ಇಲ್ಲ. ಅಂದಂಗೆ ನಿಮ್ಮ ಸಾಲು ಹೊತ್ತಿಗೆ ಬಂದಿಲ್ವೇ? ಇಲ್ಲ ಅದಕ್ಕೆ ಅವರು ಈ ಹಬ್ಬಕ್ಕೆ ಬರೋಕ್ಕಿಲ್ವಂತೆ. ಮುಂದಿನ ಒಂದು 2 ವಾರ ಬಿಟ್ಕೊಂಡು ಅವ್ರದ್ದು ಕಡೆಯವ್ರು ಯಾವುದೋ ಅದಕ್ಕೆ ಅವ್ರ ಕಡೆ ಮದುವೆ ಆದಂತೆ, ಆವಾಗ ಬರ್ತಾರಂತೆ. ಪದೇ ಬರೋಕ್ಕೆ ಹಾಕಿಲ್ಲ, ಆವಾಗಲೇ ಬರ್ತೀವಿ ಅಂತ ಹೇಳಿದ್ರಂತೆ. ಓ ಅವ್ರು ಬಂದಿಲ್ವೇ? ಹಂಗಾರೆ ನಾನು ನೀನೇ ಹೊತ್ಕೊಂಡೋಗ್ಬೇಕು. ಅವ್ರು ಬಂದಿರೋ ಸಾವುಕಾರರು ಬಂದಿರೋರು, ನಮ್ಮದೇನಿದೆ ಅಂದ್ಕೊಂಡು ನಾನು ಬಂದೆ. ಹಂಗೆ ಕಣ್ಕತ್ತೀರಿ, ನೀವಿಬ್ಬರು ಸೊಸೆದಿರು, ನೀವು ಹೊತ್ಕೊಂಡೋಗ್ಬೇಕು, ನಾನಲ್ಲ. ಅವ್ರು ಬಂದಿಲ್ಲ ಅಂದ್ಬಿಟ್ಟು ನಾನು ಎತ್ಕೋಬೇಕಷ್ಟೇಯ. ಓ ನೋಡ್ದು ಹಂಗೆ ಹೇಳ್ತೀನಿ, ನೀನು ಮನೆ ಮಗಳಲ್ವೇ, ನೀನು ಹೊತ್ಕೊಂಡ್ರೆ ಏನು ತಪ್ಪು? ನೀವಿಬ್ಬರು ಸೊಸೆದಿರಿರುವಾಗ ನನಗೆ ಯಾಕೆ ಆ ಕೆಲಸ? ನೀವು ಮಾಡ್ಕೊಳ್ಳಿ. ನಿಮ್ಮ ಅತ್ತೆ ಹೇಳಿಲ್ವಾ ಇಬ್ಬರು ಬಂದು ಮಾಡಲ್ಲ ಅಂತ? ಮಾಡ್ಕೊಳ್ರಿ. ಅವರೇನೋ ದೂರದಲ್ಲವ್ರೆ, ನೀವು ಒಬ್ಬರೇ ಇಲ್ಲಿರೋದು, ಬಂದು ಮಾಡ್ಕೋಬೇಕಪ್ಪ. ನಾನು ಬೆಂಗಳೂರಲ್ಲಿದ್ದೀನಿ, ಅವ್ರು ಅಮೆರಿಕದಲ್ಲವ್ರೆ, ಪಕ್ಕದಲ್ಲಿರೋರು ಯಾರು ನೀವು ತಾನೇ? ಭೂಮಿ ಬೆಂಗಳೂರು ಬಂದಕ್ಕೆ ಸಂದಾಕ ಮಾತು ಕಲಿಸ್ಬಿಟ್ಟಿದ್ಯಾ? ಏನು ಮಾಡೋದಕ್ಕೆ, ಜೀವನ ಎಲ್ಲ ಕಲಿಸ್ತದೆ.